ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಏಪ್ರಿಲ್ 18. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 109ನೇ ಪುಟ. ಈ ದಿನದ ಶೀರ್ಷಿಕೆ ನಮ್ಮ ಹಠದ ಇಚ್ಛೆಯನ್ನು ಪರಿಶುದ್ಧವಾದ ಇಚ್ಛೆಯಾಗಿ ಬದಲಿಸುತ್ತದೆ. ಸತ್ಯವೇದದ ವಾಕ್ಯ: ಕ್ರಿಸ್ತನ ದಾಸರಿಗೆ ತಕ್ಕ ಹಾಗೆ ದೇವರ ಚಿತ್ತವನ್ನು ಮನಪೂರ್ವಕವಾಗಿ ನಡೆಸಿರಿ. ಎಫೆಸದವರಿಗೆ 6ನೇ ಅಧ್ಯಾಯ 6ನೇ ವಚನ. ನನ್ನ ಗುಣಸ್ವಭಾವದ ದೋಷಗಳನ್ನು ಜಯಿಸಲು ನನಗೆ ಸಾಧ್ಯವಿಲ್ಲ ಎಂದು ಯಾರೂ ಹೇಳದಿರಲಿ. ಇದು ನಿಮ್ಮ ನಿರ್ಧಾರವಾಗಿದ್ದರೆ ನೀವು ನಿತ್ಯ ಜೀವನವನ್ನು ಹೊಂದಲು ಸಾಧ್ಯವಿಲ್ಲ. ಅಸಾಧ್ಯತೆ ಎಂಬುದು ನಿಮ್ಮ ಚಿತ್ತವಾಗಿರುತ್ತದೆ. ನೀವು ಮಾಡುವುದಿಲ್ಲ, ಸಾಧ್ಯವಿಲ್ಲವೆಂದರೆ ಅಲ್ಲಿ ಆಗುವುದಿಲ್ಲ ಎಂಬ ಪದ ಅಡಗಿದೆ. ಪರಿಶುದ್ಧಗೊಳ್ಳದ ಹೃದಯದ ಭ್ರಷ್ಟತೆ ಮತ್ತು ದೇವರ ಚಿತ್ತಕ್ಕೆ ಅಧೀನರಾಗಲು ಇಷ್ಟವಿಲ್ಲದಿರುವುದು ಇವೆರಡೂ ನಿಜವಾದ ಕಷ್ಟವಾಗಿದೆ. ನಿಮ್ಮ ಹೃದಯದಲ್ಲಿ ಜಯಿಸಬೇಕೆಂಬ ದೃಢವಾದ ಉದ್ದೇಶವು ಹುಟ್ಟಿದ್ದರೆ ನಿಮ್ಮಲ್ಲಿ ಜಯಿಸುವಂತಹ ಇಚ್ಛೆಯ ಸ್ವಭಾವವೂ ಇರುತ್ತದೆ ಮತ್ತು ಜಯಿಸಲು ಬೇಕಿರುವ ಗುಣಸ್ವಭಾವಗಳ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ಮತ್ತು ನಿರಂತರವಾಗಿ ದೃಢವಾದ ಪ್ರಯತ್ನದಿಂದ ಸಂಘರ್ಷದಲ್ಲಿ ತೊಡಗುತ್ತೀರಿ. ನಿಮ್ಮ ಗುಣಸ್ವಭಾವದ ದೋಷದ ಬಗ್ಗೆ ನಿರಂತರವಾದ ಗಮನವನ್ನು ವಹಿಸುತ್ತೀರಿ. ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಸರಿಯಾದ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತೀರಿ. ಕ್ರಿಸ್ತನ ಕೃಪೆಯ ನಿಮಿತ್ತ ಹೃದಯವು ಪರಿಶುದ್ಧವಾಗುವುದರಿಂದ ಜಯಿಸಬೇಕೆಂದಿರುವ ಕಷ್ಟದ ಪ್ರಮಾಣವೂ ಕಡಿಮೆಯಾಗುತ್ತದೆ. ನಮ್ಮ ಅಹಂಕಾರದ ಮತ್ತು ಮೊಂಡುತನದ ಇಚ್ಛೆಗಳು ಸಂಪೂರ್ಣವಾಗಿ ದೇವರ ಚಿತ್ತದಲ್ಲಿ ಮುಳುಗಿ ಹೋಗಿದ್ದರೆ ಮತ್ತು ನಮ್ಮ ಆತ್ಮಗಳು ಈ ಲೋಕದ ವಿಷಯಗಳಿಂದ ಉನ್ನತ ಮತ್ತು ಪರಿಶುದ್ಧ ಪರಿಸರಕ್ಕೆ ಎತ್ತಲ್ಪಟ್ಟಿದ್ದರೆ ನಮಗಾಗಿ ವೈಯಕ್ತಿಕವಾಗಿ ಎಂತಹ ಕೆಲಸವೂ ಆಗಿರುತ್ತಿತ್ತು ಅಲ್ಲವೇ? ನೀವು ಬಯಸಿದ ಹಾಗೆ ನಿಮ್ಮ ಉದ್ವೇಗ, ನಿಮ್ಮ ಭಾವನೆಗಳನ್ನು ನೀವು ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನೀವು ನಿಮ್ಮ ಚಿತ್ತವನ್ನು, ನಿಮ್ಮ ಇಚ್ಛೆಯನ್ನು ನಿಯಂತ್ರಿಸಬಹುದು. ಅದರ ಮೂಲಕ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾದ ಬದಲಾವಣೆಯನ್ನು ಮಾಡಬಹುದು. ನಿಮ್ಮ ಚಿತ್ತ, ಇಚ್ಛೆಯನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟರೆ ನಿಮ್ಮ ಜೀವನವು ಕ್ರಿಸ್ತನೊಂದಿಗೆ ದೇವರಲ್ಲಿ ಅಡಗಿರುತ್ತದೆ ಮತ್ತು ಎಲ್ಲ ರಾಜತ್ವಗಳು, ಪ್ರಭುತ್ವಗಳಿಗೂ ಮೀರಿದ ಹೆಚ್ಚಿನ ಬಲದೊಂದಿಗೆ ನಿಮ್ಮ ಜೀವನವು ಮೈತ್ರಿಯಲ್ಲಿರುತ್ತದೆ. ನೀವು ದೇವರನ್ನು ಹೊಂದಿಕೊಳ್ಳುವಿರಿ. ಅದು ನಿಮ್ಮನ್ನು ಆತನ ಬಲದಲ್ಲಿ ಹಿಡಿದಿಟ್ಟುಕೊಳ್ಳುತ್ತದೆ. ಹೊಸ ಬೆಳಕು, ಹೌದು, ಜೀವಂತ ನಂಬಿಕೆಯ ಬೆಳಕು ನಿಮ್ಮಲ್ಲಿ ಕಂಡುಬರುತ್ತದೆ. ನಿಮ್ಮಲ್ಲಿ ಶಕ್ತಿ, ಶ್ರದ್ಧೆ ಮತ್ತು ಸರಳತೆ ಇರುತ್ತದೆ. ಇವುಗಳು ನಿಮ್ಮನ್ನು ದೇವರ ಕೈಯಲ್ಲಿರುವ ಫಳಫಳ ಹೊಳೆಯುವ ಪ್ರಕಾಶಮಾನವಾದ ಸಾಧನ ಅಥವಾ ಉಪಕರಣವನ್ನಾಗಿ ಮಾಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.